ನಮಸ್ಕಾರ ಪ್ರೇಕ್ಷಕ ಬಿಂದುಗಳೇ, ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ಅಂತ ತಿಳ್ಕೊಳ್ತೇ ಈ ವಿಡಿಯೋನ ಶುರು ಮಾಡಿದ್ದೀನಿ. ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಡಿಯೋನೇ ಇವತ್ತು. ಏನು ಹೇಳಬೇಕು ಅಂತ ಗೊತ್ತಾಗ್ದೇ ಡೈರೆಕ್ಟ್ ಟಾಪಿಕ್ಗೆ ಬಂದುಬಿಡ್ತೀನಿ. ನೀವು ಹಾಲಿ ಹೊಸ ವರ್ಷದ ನಂತರ ಒಂದಿಷ್ಟು ಟಿ ವಿ ಮಾಧ್ಯಮವನ್ನು ನೋಡಿರ್ತೀರಿ, ಅದರಲ್ಲೂ ನ್ಯೂಸ್ ಮಾಧ್ಯಮದಲ್ಲಿ ಬಂದಂತಹ ಒಂದಿಷ್ಟು ನ್ಯೂಸ್ಗಳನ್ನು ನೋಡಿದ್ರೆ ಆರೋಗ್ಯವಾಗಿದ್ದೀರಾ ಅಂತ ನಾವು ಸ್ಟಾರ್ಟಿಂಗ್ನಲ್ಲಿ ಏನು ಕೇಳ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ, ಅದನ್ನು ಕೇಳೇಬಾರ್ದು ಅಂತ ಅನಿಸುತ್ತೆ. ಮತ್ತು ಹಳೆಯ ವಿಷಯಗಳನ್ನೇ ಎತ್ತಿ ತರ್ತಿದ್ದಾರೆ ಅಂತ ಅನಿಸುತ್ತೆ. ನಮ್ಮ ಕನ್ನಡದ ಒಂದಿಷ್ಟು ನ್ಯೂಸನ್ನು ತೋರಿಸ್ತವೆ, ವಾರ್ತೆಗಳನ್ನು ತೋರಿಸ್ತವೆ ಆ ಮಾಧ್ಯಮಗಳು. ಹಾಗೆ ಹಿಂದಿಯಲ್ಲಿ ಕೂಡ ಒಂದಿಷ್ಟು ಮಾಧ್ಯಮಗಳು, ಅಂದರೆ ಹೆಚ್ಚಾಗಿ ದೇಶದ ಮೀಡಿಯಾ ನೆಟ್ವರ್ಕ್ ಏನಿದೆ ಅದು ಹೆಚ್ಚಾಗಿ ತೋರಿಸ್ತಾ ಇರೋದು. ಮತ್ತು ದೇಶದಲ್ಲಿ ಕರೋನಾ ಥರದ್ದೇ ಮತ್ತು ಸಾಂಕ್ರಾಮಿಕ ರೋಗ ಬರ್ತಾ ಇದೆ, ಹಾಗೆ ಹೀಗೆ ಸುಡುಗಾಡು ಹಲವಾರು 101 ಏನೋ ಮತ್ತೆ ಹೇಳಿ ತೋರಿಸ್ತಾ ಇದ್ದಾರೆ. ಇವರ ಹತ್ರ ಯಾರು ಕೊಡ್ತಾರೋ ಆ ಸೋರ್ಸನ್ನು, ನಿಜವಾಗಿಯೂ ಈ ರೀತಿಯ ಅದರ ಕಂಡೀಷನ್ ಅಪ್ಲೈ ಏನು, ಹೇಗೆ, ಯಾತಕ್ಕೆ ತೋರಿಸಿದ್ರೆ ಏನಾಗುತ್ತೆ, ಏನು ಇವರಿಗೆ ಗೊತ್ತಿಲ್ಲ. ಒಟ್ಟು ತಮ್ಮ ಕೆಲಸವನ್ನು ತಾವು ಮಾಡಬೇಕು, ತಮ್ಮ TRPಯನ್ನು ತಾವು ಪಡಿಬೇಕು ಅನ್ನುವಂಥದ್ದನ್ನು ಪಕ್ಕಾ ಮಾಡ್ಕೊಂಡಂಗೆ ಕೂತ್ಕೊಂಡಿದ್ದೇನೆ ನಮ್ಮ ನ್ಯೂಸ್ ಮೀಡಿಯಾ ಭಾರತ ದೇಶದ್ದು. ಅದರಲ್ಲಿ ಕರ್ನಾಟಕದಲ್ಲೂ ಒಂದಿಷ್ಟು ಎಲ್ಲ ನ್ಯೂಸ್ಗಳು. ನಿನ್ನೆಯಿಂದ ನಾನು ಕೂಡ ನೋಡ್ತಾ ಇದ್ದೀನಿ, ಪದೇ ವೈರಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೊಂದು ಯಾವುದೋ ದೇಶದ, ಅಂದರೆ ಹೋದ ಬಾರ ಅಲ್ಲಿಂದನೇ ಬಂದಿತ್ತು ಚೀನಾದಿಂದ ಅಂತ, ಈ ಬಾರಿಯೂ ಅಲ್ಲಿಂದನೇ ಬರ್ತಿದೆ ಅಂತ ಅದನ್ನ ತೋರಿಸಿ ಜನರನ್ನು ಭ್ರಮಿತಗೊಳಿಸ್ತಿದ್ದಾರೆ ಅಂತ ನನಗನ್ನಿಸುತ್ತೆ. ನಿಜವಾಗಿಯೂ ಅಕಸ್ಮಾತ್ ಆ ಥರದ ವೈರಸ್ ಏನಾದರೂ ಇದ್ದರೆ ನೀವು ಅದು ಎಲ್ಲಿಂದ ಬಂತು, ಅದರ ಪ್ರೊಸೆಸ್ ಏನು, ಅದು ಯಾವ ಕಡೆಯಲ್ಲಿ ಹುಟ್ಟಿತು, ಅದಕ್ಕೆ ಸಾಕ್ಷಿ ಕೊಟ್ಟವ್ರು ಯಾರು ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿ. ಎಲ್ಲ ನಮ್ಮ ನ್ಯೂಸ್ ತೋರಿಸುವಂತಹ ಚಾನಲ್ಗಳೆಷ್ಟಿದ್ದಾವೆ ಅವರೆಲ್ಲರಿಗೂ ರಿಕ್ವೆಸ್ಟು, ಇದು ನಂದು ಕಳಕಳಿಯ ವಿನಂತಿ ಅಂತ ಅಂದರೂ ಪರವಾಗಿಲ್ಲ. ನಿಮಗೆ ಇದು ಒಂದು TRP ವಸ್ತು ಆಗಿರ್ಬೋದು, ಆದರೆ ಇದು ದೇಶದ ಎಷ್ಟೋ ಜನರಿಗೆ ಗೋಳು ಹೊಯ್ಕೊಳ್ಳುತ್ತೆ. ಅದು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಚೀನಾ ದೇಶದ ಒಂದು ಕಾರಣ, ಅದೇ ಇಲ್ಲಿಗೆ ವೈರಸ್ಸನ್ನು ಕಳಿಸುತ್ತೆ ಅಂತ ನೀವು ತೋರಿಸ್ಲಿಕ್ಕೆ ಶುರು ಮಾಡಿಬಿಡ್ತೀರಿ. ಸಾಕ್ಷಿ ಏನು, ಅದರ ಪ್ರೊಸೆಸ್ ಏನು, ಅದರ ಹಿಂದೆ ಬದಿಗೆ ಯಾವ ಆಧಾರವನ್ನು ಇಟ್ಕೊಂಡು ನೀವು ತೋರಿಸ್ತಾ ಇದ್ದೀರಿ ಅಂತ ಹೆಚ್ಚಾಗಿ ತೋರಿಸ್ತಿಲ್ಲ. 2018-2019 ಬಂದಂತಹ ಕೊರೋನಾದಿಂದ ಇನ್ನೂ ಜನನೇ ಎದ್ದು ನಿಂತಿಲ್ಲ ಹೆಚ್ಚಾಗಿ. ಅದರಲ್ಲಿ ಉದ್ಧಾರ ಆದವರು ಒಂದಿಷ್ಟು ಜನ, ಬಿದ್ದವರು ಮತ್ತೊಂದಿಷ್ಟು ಜನ. ಮಾಸ್ಕು ಮತ್ತು ಸ್ಯಾನಿಟೈಸರ್ನ ಉತ್ಪಾದನೆ ಮಾಡಿಕೊಂಡು ಕೋಟಿ ಬಳಸ್ಕೊಂಡು ಶ್ರೀಮಂತರಾದರು ಕೊರೋನಾ ಟೈಮ್ನಲ್ಲಿ. ಅದನ್ನು ಹಾಕ್ಕೊಳ್ಳಿಕ್ಕೆ ದುಡ್ಡು ಇಲ್ದೇ ಸತ್ತೋದ್ರು ಒಂದಿಷ್ಟು ಜನ. ಎಷ್ಟೋ ಹಾಸ್ಪಿಟಲ್ನಲ್ಲಿ ಬೇಡ ಆದರೂ, ಕೊರೋನಾ ಇಲ್ಲ ಅಂದರೂ ಖಾಲಿ ಕೆಮ್ಮು, ಹಾಸ್ಪಿಟ್ಲು ಅದು ಇದು ಅಂತ ಇದ್ದವ್ರನ್ನ ಕೊರೋನಾ ಅಂತ ಅಡ್ಮಿಟ್ ಮಾಡಿ ಸೇರಿಸಿದ್ದಾರೆ. ಆ ಟೈಮ್ನಲ್ಲಿ ಒಂದಿಷ್ಟು ಹಣವನ್ನು ಗೌರ್ಮೆಂಟಿಂದ ಎತ್ಕೊಂಡಿದ್ದಾರೆ. ಎಲ್ಲ ಹಾಸ್ಪಿಟ್ಲ್ ಬಗ್ಗೆ ನಾನು ಹೇಳೋದಿಲ್ಲ, ಎಲ್ಲರೂ ಹಾಗೆ ಆಗಿದ್ದರೆ ದೇಶ ಉಳಿತಿದ್ದಿಲ್ಲ. ಒಂದಿಷ್ಟು ಜನ ಇದ್ದಾರೆ, ಅವರ ಬಗ್ಗೆ ನಾವೇನಾದರೂ ಹೇಳಿದ್ರೆ ಈ ಥರ ನೀವು ಮಾಡ್ತಿದ್ದೀರಿ ಅಂದರೆ ಸಾಕ್ಷಿಯನ್ನು ಕೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅವರನ್ನು ಮುಟ್ಟೋ ಹಾಗಿಲ್ಲ, ಮುಟ್ಟಿದರೆ ಕೇಸು ಅನ್ನೋಂಗೆ ಹಾಕಿಬಿಡ್ತಾರೆ. ಈಗ ಸೋಷಿಯಲ್ ಮೀಡಿಯಾದ್ದೇ, ನಮ್ಮ ನ್ಯೂಸ್ ಮೀಡಿಯಾ ಅಂದರೆ ನಾವೇನಾದರೂ ಬಹಳಷ್ಟು ಚರ್ಚೆಯನ್ನು ಇದೇ ವಿಷಯಕ್ಕೆ ಮಾಡಲಿಕ್ಕೆ ಶುರು ಮಾಡಿದ್ರೆ, ದೇಶದ 4ನೇ ಸ್ತಂಭ, ಯಾವ ಸ್ತಂಭ ಕಾಣ್ತಾ ಇಲ್ಲ ಹಿಂದೆ ಬದಿಗೆ, ಅಂದರೆ 4 ಸ್ತಂಭ ಸಿಂಹನ ಮುಖ ಏನಿದೆ ನಮ್ಮ ದೇಶದ್ದು ಲಾಂಛನದ್ದು, ಅದರಲ್ಲಿ ಯಾವುದ ಹಿಂದೆ ಬದಿಯಿಂದ ಕಾಣೋದಿಲ್ಲ ನೋಡ್ವಿ, ಅದೇ ದೇಶದ ನ್ಯೂಸ್ ಮೀಡಿಯಾ ಅಂತ ಇವರು ಪವರನ್ನು ಇಟ್ಕೊಂಡು ನಮ್ಮನ್ನು ನಡಗಿಸ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೂ ಅತಿಯಾಗಿ ನಾವೇನಾದರೂ ಇವರ ಹತ್ರ ಬಗ್ಗೆ ಚರ್ಚೆಯನ್ನು ಕೇಳಲಿಕ್ಕೆ ಶುರು ಮಾಡಿದ್ರೆ ಇವ್ರು ಹೇಳೋದು ಒಂದೇ, ನಾವು ಆಗಿದೆ, ನೋಡಿದೆ, ಆಗಿದೆಯಂತೆ, ಬಂದಿದೆಯಂತೆ, ನೋಡಿದೆಯಂತೆ ಅಂತ ನಾವು ಅಂತೆಯನ್ನು ಸೇರಿಸಿ ಹೇಳಿದ್ದೀವಿ, ಕನ್ಫರ್ಮ್ ಆಗಿದ್ದನ್ನು ಹೇಳಿಲ್ಲ. ನೀವು ಕನ್ಫರ್ಮ್ ಅಂತ ಹೇಗೆ ತಿಳ್ಕೊಂಡ್ರಿ ಅಂತ ನಮ್ಮ ಮೇಲೇ ಉಲ್ಟಾ ಬೀಳ್ತಾರೆ. ಹಾಗಾದರೆ ದೇಶದ ಬೆಳವಣಿಗೆಯನ್ನು ಬೆಳೆಸೋದ್ರ ಜೊತೆಗೆ ದೇಶದ ಜನರನ್ನು ಎತ್ತಿ ಹಿಡಿಯುವಂಥ ಕೆಲಸವು ನಿಮ್ಮದೇ ಅಲ್ವಾ? ಯಾಕೆ ಈ ರೀತಿಯ ವಿಡಿಯೋಗಳನ್ನು ಇನ್ನೂ ಆಗದೇ ಇರಬೇಕಾದ್ರೆ ತೋರಿಸ್ತೀರಿ? ಚೀನಾದ ಎಷ್ಟೋ ನ್ಯೂಸ್ಗಳನ್ನು ಇದರ ನಂತರ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ. ಚೀನಾದ ನ್ಯೂಸ್ಗಳನ್ನು ಎಷ್ಟೊನ್ನ ಓಪನ್ ಮಾಡಿ ನೋಡಿದ್ದೀನಿ. ಆ ಯಾವುದೇ ನ್ಯೂಸ್ ಮೀಡಿಯಾದಲ್ಲಿ ಇದರ ಬಗ್ಗೆ ಇದೆ ಅಂತ ಹೇಳ್ತಾ ಇಲ್ಲ ಅಲ್ಲಿಯ ಜನ, ಅಲ್ಲಿಯ ನ್ಯೂಸ್ ಮೀಡಿಯಾಗಳು ತೋರಿಸ್ತಿಲ್ಲ. ನೀವು ಯಾಕೆ ತೋರಿಸ್ತಾ ಇದ್ದೀರಿ? ಇದನ್ನು ನೋಡಿದ್ರೆ ನೀವು TRPಗೋಸ್ಕರನೇ ಇದನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಹತ್ತಿರ ಈ ಜಾಗದಲ್ಲಿ ತೋರಿಸ್ಲಿಕ್ಕೆ ಅಂಥದ್ದಂತೂ ಯಾವುದೂ ಈಗಿಲ್ಲ ಅಂತ ಅನಿಸ್ಕೊಂಡಾಗ
ಅಥವಾ ಇಲ್ಲಿ ಅಂಥ ಟಾಪಿಕ್ ಯಾವುದು ಇಲ್ಲ ಅಂದಾಗ ನೀವು ಮತ್ತೊಂದನ್ನು ಯಾವುದಾದ್ರೂ ಎತ್ಕೊಳ್ತೀರಿ ಅಂತ ನನಗನ್ಸುತ್ತೆ. ಈ ಥರ ಮಾಡಬೇಡಿ. ನಿಮ್ಮ ಈ ನ್ಯೂಸನ್ನು ನೋಡಿದಂತಹ ಜನರು 1000 ಜನರಲ್ಲಿ 10 ಜನರನ್ನು ಇಟ್ಕೊಳ್ಳೋಣ. ಮನಸ್ಸಿನಲ್ಲಿ ವೀಕ್ ಇದ್ದಂಥವ್ರು, ಸಮಸ್ಯೆ ಇದ್ದಂಥವ್ರು, ಆರೋಗ್ಯ ಸಮಸ್ಯೆ ಇದ್ದಂಥವ್ರು ಏನಾದರೂ ಇದ್ದರೆ ಆ 10 ಜನ 50 ಆಗ್ತಾರೆ. 50 500 ಆಗುತ್ತೆ, 500 1000 ಆಗುತ್ತೆ, 1000 ಲಕ್ಷ ಆಗುತ್ತೆ. ಆ ಲಕ್ಷದಲ್ಲಿ ಹಾಸ್ಪಿಟ್ಲಿಗೆ ಅಂತ ಹೋಗ್ತಾರೆ. ನನಗೆ ಇದೇ ಥರದ ಕೆಮ್ಮು ಬರ್ತಾ ಇದೆ, ಮೊನ್ನೆ ಟಿ ವಿಯಲ್ಲಿ ತೋರಿಸ್ತಾ ಇದ್ದರು, ಅದೇ ಥರ ನನಗೆ ಆಗ್ತಿದೆ ಅಂತ ಹೋಗಿ ಅಡ್ಮಿಟ್ ಆಗ್ತಾರೆ. ಅದಕ್ಕೆ ಒಂದಿಷ್ಟು ಡಾಕ್ಟ್ರುಗಳು ಇಲ್ಲ ಮನೆಗೆ ಹೋಗ್ರಿ ಇದ್ಯಾವುದು ಇಲ್ಲ ಅಂತ ಹೇಳಿ ಕಳಿಸಿದರೆ ಒಂದಿಷ್ಟು ಹಣವನ್ನು ಮಾಡ್ಕೊಳ್ಳಿಕ್ಕೆ ಕುಂತಂಥ ಹೆಸರಿಗೆ ಅವರು ಡಾಕ್ಟ್ರಲ್ಲ, ಅವರು ಹಣವನ್ನು ಎತ್ತಲಿಕ್ಕೇ ಡಾಕ್ಟರ್ಗಿರಿ ಮಾಡ್ತಿದ್ದಂಗೆ ಇದೆ ಒಂದಿಷ್ಟು ಜನ. ಅವರು ಸಿಟ್ಟು ಮಾಡಿಕೊಂಡ್ರು ನನಗೆ ಪರವಾಗಿಲ್ಲ ಅಂಥವರು ಇವರಿಗಿದೆ ಅಂತ ಅಡ್ಮಿಟ್ ಮಾಡಿಕೊಂಡ್ರು ಲಕ್ಷ ಎಳಿಲಿಕ್ಕೆ ಶುರು ಮಾಡ್ತಾರೆ. ಬಡವರಿಗೆ ಇದು ಯಾವುದು ಗೊತ್ತಾಗೋದಿಲ್ಲ. ಬಡವರು ಯಾವುದೋ ಒಂದು ಕಾರ್ಡು, ಮೋದಿಯವರು ಆ ಕಾರ್ಡು ಈ ಕಾರ್ಡು ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ತಾನೇ ಹೋಗೋದು, ನಮ್ಮ ಕೈಯಿಂದ ಏನು ಹೋಗೋದಿಲ್ಲ ಅಂತ ಅಡ್ಮಿಟ್ ಆಗಿ ಹಣವನ್ನು ಕಳ್ಕೊಂಡು ಬರ್ತಾರೆ. ನೀವು ಮಾಡುವಂತಹ ಸಣ್ಣ ಎಡವಟ್ಟಿನಿಂದ ಇಷ್ಟೆಲ್ಲ ವ್ಯವಸ್ಥೆ ಆಗ್ತಿರಬೇಕಾದ್ರೆ ಯಾಕೆ ಎಚ್ಚೆತ್ತುಕೊಂಡು ಒರಿಜಿನಲ್ ಆಗಿ ಇದ್ದಂತನ್ನು ತೋರಿಸೋದಿಲ್ಲ ನೀವು? ಒಪ್ತೇನೆ, ನಿಮಗೆ ಸೋಷಿಯಲ್ ಮೀಡಿಯಾನ ನಡೆಸೋದು ಭಾಳ ಕಷ್ಟ ಆಗುತ್ತೆ, ಅದಕ್ಕಾಗಿ ನಿಮಗೆ ಹಣದ ಅಗತ್ಯ ಬೀಳುತ್ತೆ, ಹಾಗಂತ ಮತ್ತೊಬ್ಬರ ಹೆಣದ ಮೇಲೆ ಮನೆಯನ್ನು ಕಟ್ಕೊಳ್ಳೋದು ಎಷ್ಟು ಒಳ್ಳೆಯದು ಅಂತ ನೀವು ಹೇಳಿ. ಪ್ರತಿಯೊಂದನ್ನು ಎಳೆದು ತೋರಿಸ್ಲಿಕ್ಕೆ ಶುರು ಮಾಡಿಬಿಡ್ತೀರಿ. ಎಲ್ಲಿಯವರೆಗೂ ಆಗತ್ತೆ ಅಂತೇಳಂದರೆ ಆ ಮನುಷ್ಯ ಏನು ತಪ್ಪೇ ಮಾಡಿಲ್ಲ ಅಂದರೂ ಕೂಡ ಹೌದೇನೋ ಇವನು ನಿಜವಾಗೂ ತಪ್ಪು ಮಾಡಿಬಿಟ್ಟಿದ್ದಾನೆ, ಅದಕ್ಕಾಗಿ ಈ ಥರ ಪದೇ ತೋರಿಸ್ತಿದ್ದಾರೆ ಅನ್ನುವಂತಹ ಮೆಥಡ್ ಮನುಷ್ಯನಿಗೆ ಬಂದುಬಿಡತ್ತೆ. ಆ ಲೇಖದಲ್ಲಿ ನೀವು ನ್ಯೂಸನ್ನು ಎಳಿತಾ ಇದ್ದೀರಿ. ನಿಜವಾಗಿಯೂ ಹೇಳ್ತೇನೆ, ಗೌರ್ಮೆಂಟು 24 ತಾಸಿನ ಏನು 24 hours ನ್ಯೂಸ್ ಚಾನಲ್ ಇದೆ ಅದನ್ನು ಬ್ಯಾನ್ ಮಾಡಿ ದಿವಸಕ್ಕೆ 3 ಟೈಮ್ ನ್ಯೂಸನ್ನು ಇಡಬೇಕಾಗಿತ್ತು. ಬಹಳ ಉತ್ತಮವಾಗಿತ್ತು. ನಾವು ಚಂದನದಲ್ಲಿ ವಾರ್ತೆಯನ್ನು ನೋಡ್ತಿದ್ವಿ, ಒಂದು ಟೈಮ್ನಲ್ಲಿ ಉದಯ ಟಿ ವಿಯಲ್ಲೂ ವಾರ್ತೆಯನ್ನು ನೋಡ್ತಿದ್ವಿ 8:30ಗೆ. ಚೊಕ್ಕದಾದ, ಮುದ್ದಾದ, ಒಳ್ಳೆಯದಾದ ಅರ್ಧ ತಾಸಿನಲ್ಲಿ ಇಂಪಾರ್ಟೆಂಟಿಗೆ ಒತ್ತು ಕೊಡುವಂಥ ನ್ಯೂಸನ್ನು ತೋರಿಸಿ ಜನರನ್ನು ಉತ್ತಮ ದಾರಿಯಲ್ಲೇ ಎಳಿತಾ ಇದ್ದರು. ಈಗ ಕಾಂಪಿಟೇಷನ್ ಜಗತ್ತು ಬಂದು ಎಲ್ಲದನ್ನು ಹಾಳು ಮಾಡಿಕೊಂಡು ದಿವಾಳಿಯನ್ನು ಹಚ್ತಾ ಇದ್ದಾವೆ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳು. ಅವು ಆದಷ್ಟು ಬೇಗ ತಿದ್ದುಕೊಂಡ್ರೆ ಒಳ್ಳೆಯದು. ದೇಶವನ್ನು ಬೆಳೆಸುತ್ತೇವೆ ಅಂತ ಹೇಳ್ತಾ ದೇಶವನ್ನು ಹಾಳು ಮಾಡ್ತಿದ್ದಾವೆ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳು. ಅದನ್ನು ನಂಬಿಕೊಂಡು ಅದರಲ್ಲಿ ಕೆಲಸ ಮಾಡುವಂತಹ ಒಂದಿಷ್ಟು ಜನರು ಕೋಟ್ಯಾಧಿಪತಿಗಳಾಗ್ತಿದ್ದಾರೆ, ಒಳ್ಳೊಳ್ಳೆಯ ಬಂಗಲೆಯನ್ನು ಕಟ್ಕೊಳ್ತಿದ್ದಾರೆ, ಒಳ್ಳೆಯ ಸ್ಯಾಲರಿಯನ್ನು ಪಡಿತಿದ್ದಾರೆ. ಆದರೆ ದೇಶದ ವ್ಯವಸ್ಥೆಗೆ ಬಂದರೆ ಏನೂ ಆ ಥರದ ಲೆಕ್ಕಾಚಾರ ನನಗೆ ಎದುರಿಗೆ ಕಾಣೋದಿಲ್ಲ. ಇನ್ನಾದರೂ ದೇಶದ ಮೀಡಿಯಾ ಒರಿಜಿನಲನ್ನು ತೋರಿಸಲಿ, ನಿಮಗೆ ಕೊಟ್ಟಿರುವ ಪವರನ್ನು ಒಳ್ಳೆಯ ಜಾಗದಲ್ಲಿ ತೋರಿಸಿ. ಯಾವುದಾದ್ರೂ ಬಡ ಹೆಣ್ಣು ಮಗಳು ಅಥವಾ ಬಡ ಹುಡುಗನ ಮೇಲೆ ಅಥವಾ ಆಪಾದನೆ ಆಗ್ತಾ ಇದೆ, ಮತ್ತೊಂದೇನೋ ಆಗ್ತಿದೆ ಅಂತ ಅದನ್ನು ಬುಡತನಕ ಹೋಗಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಿ. ನೀವೇನಿದ್ರೂ ಅದನ್ನು ಕೋರ್ಟ್ವರೆಗೆ ತೋರಿಸ್ಕೊಂಡು ಸುಮ್ಮನಾಗ್ತೀರಿ. ಯಾರೋ ಒಬ್ಬ ಏನೋ ರಾಜಕಾರಣಿಯ ಮೈನ ಮೇಲೆ ಬಟ್ಟೆಯನ್ನು ಹರಿದ್ರೆ ಸಾಕು, ಬೆಳಗಿನಿಂದ ಸಂಜೆಯವರೆಗೂ ಅದನ್ನೇ ಎಳಿತಾ ಕೂತ್ಕೊಳ್ತೀರಿ. ಅದು ಯಾವ ಲೆಕ್ಕದಲ್ಲಿ ಅಂದರೆ ಅವನ ಮೇಲೆ ಏನೋ ಅಟ್ಯಾಕ್ ಆಗಿ ಹೋಗಿದೆ, ಅವನ ಮೇಲೆ ಇವತ್ತಿನ ಜಗತ್ತು ಮಾಡಬಾರ್ದನ್ನು ಮಾಡಿಬಿಟ್ಟಿದೆ ಅಂತ ತೋರಿಸ್ತೀರಿ. ಸಾಮಾನ್ಯ ಮನುಷ್ಯನ ಮೇಲೆ ಎತ್ತಿನ ಗಾಡಿಯಿಂದ ಅಲ್ಲ, ಟ್ರೇನೇ ಹತ್ತು ಹೋದರೂ ನೀವು ಅದನ್ನು ಹೆಚ್ಚಾಗಿ ತೋರಿಸೋದಿಲ್ಲ. ಈ ಥರದ ವ್ಯವಸ್ಥೆ ಯಾಕೆ? 2 ಕವಲು ದಾರಿ ಅಂತ ಹೇಳ್ತೀವಿ, ಆ ಥರದ ದಾರಿ ಯಾಕೆ? ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ಒಳ್ಳೆಯ ರೀತಿಯನ್ನು ನ್ಯೂಸ್ ತೋರಿಸಲಿಕ್ಕೆ ಶುರು ಮಾಡಿ. ಈ ಗಿರೋನಾ ಅನ್ನೋದನ್ನು ಜನರ ತಲೆಗೆ ಹಾಕಲಿಕ್ಕೆ ಹೋಗಬೇಡಿ. ಜನ ಬಹಳಷ್ಟು ಒಳ್ಳೆಯರಾಗಿದ್ದಾರೆ, ಜನರಿಗೆ ಬಹಳಷ್ಟು ಬುದ್ಧಿ ಇದೆ. ಜನರು ನಿಮ್ಮಕ್ಕಿಂತ ಜಾಸ್ತಿ ತಲೆಯನ್ನು ಓಡಿಸ್ಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಅವರನ್ನು ಕೆಟ್ಟ ದಾರಿಗೆ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಪದೇ ಅದನ್ನೇ ರಿಪೀಟಾಗಿ ಹೇಳಿದ್ರೆ, ಒಂದು ಗಾದೆ ಮಾತಿದೆ, ಯಾರೂ ತಪ್ಪು ಮಾಡಿಲ್ಲ ಅಂತ ಅಂದರೆ ಅದೇ ತಪ್ಪನ್ನು ನೀನು ಮಾಡಿದೀಯಾ ಅಂತ 1000 ಬಾರಿ ಹೇಳಿದ್ರೆ ಅದು ನಿಜ ಆಗಿ ಹೋಗುತ್ತಂತೆ ಜನರ ಬಾಯಲ್ಲಿ. ನೀವು ಮಾಡ್ತಿರೋದು ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಅದರ ಮಧ್ಯ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅನ್ನೋದ್ರ ಜೊತೆಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಒತ್ಕೊಳ್ಳಿ. ಇದು ನನ್ನ ಕೊನೆಯ ಸ್ಲೋಗನ್ನು. ಯಾಕಂತಂದರೆ ನಾನು ಇದನ್ನ ಹೇಳಬೇಕು ಮೊದಲಿಗೆ, ಆಮೇಲೆ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಕಾರಣ ಇವತ್ತಿನ ಟಾಪಿಕ್ಕೇ ಅಂಥದ್ದಾಗಿತ್ತು. ಸೋಷಿಯಲ್ ಮೀಡಿಯಾ ನೋಡಿ ನನಗೆ ತಲೆ ಕೆಟ್ಟು ಹೋಗಿದೆ ಇವತ್ತು, ಹಾಗೆಯೇ ನ್ಯೂಸ್ ಮಾಧ್ಯಮನ ಕೂಡ ನೋಡಿ. ಏನು ಹೇಳೋದು ಇದ್ರ ಬಗ್ಗೆ? ಇದಕ್ಕಿಂತ ಜಾಸ್ತಿ ನನಗೂ ಹೇಳಲಿಕ್ಕಾಗತ್ತಾ? ನನಗೂ ಒಂದಿಷ್ಟು ಗೈಡ್ಲೈನು, ಒಂದಿಷ್ಟು ಲೆವೆಲ್ಲು ಅಂತಿದೆ, ಅದನ್ನು ದಾಟಿ ನಾನು ಯೂಟ್ಯೂಬ್ನಲ್ಲೂ ಕೂಡ ಏನು ಹೇಳುವಾಗಿಲ್ಲ. ಈಗಾದರೂ ಎಚ್ಚೆತ್ಕೊಳ್ಳಿ ಅನ್ನೋದು
ನನ್ನ ಆಸೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕನ್ನಡ ಕಸ್ತೂರಿ ಚಾನಲ್ನ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ.